ನಮಸ್ಕಾರ ಆತ್ಮೀಯ ಸ್ನೇಹಿತರೆ. ಯೂಟ್ಯೂಬ್ ವಿಡಿಯೋ ಅಥವಾ ಎಜುಕೇಷನಲ್ ವಿಡಿಯೋ ಮಾಡಲಿಕ್ಕೆ ನಮಗೆ ಬೇಕಾಗುವಂತಹ ಗೆಜೆಟ್ಸ್ ಯಾವುದು ಮತ್ತು ಸಾಫ್ಟ್ವೇರ್ ಯಾವುದು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಆತ್ಮೀಯ ಸ್ನೇಹಿತರೆ, ಯೂಟ್ಯೂಬ್ ವಿಡಿಯೋ ಮಾಡಲಿಕ್ಕೆ ನಮಗೆ ಬೇಕಾದಂತಹ ಗ್ಯಾಜೆಟ್ಸ್ ಯಾವುದು ಅಂತಂದರೆ ಇಲ್ಲಿ ನಾನು ಲಿಸ್ಟ್ ಮಾಡಿದ್ದೀನಿ ನೋಡ್ರಿ. ಗ್ಯಾಜೆಟ್ಸ್ ಯಾವುದು ಅಂತಂದರೆ ಮೊದಲಿಗೆ ಲ್ಯಾಪ್ಟಾಪ್ ಬೇಕು. ನಮಗೆ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ ಬೇಕು. ನಾನು ಬಳಸ್ತಾ ಇರೋದು ಡೆಸ್ಕ್ಟಾಪು. ಅದರ ಕಾನ್ಫಿಗರೇಷನ್ ಏನು ಮತ್ತು ಅದರ ಹೆಸರು ಏನು ಅಂತಂದರೆ, ನಾ ಬಳಸ್ತಾ ಇರುವಂತಹ ಲ್ಯಾಪ್ಟಾಪ್ ಯಾವುದು ಅಂತಂದರೆ ಡೆಲ್ ಲ್ಯಾಟಿಟ್ಯೂಡ್ 5470 ಅನ್ನುವಂಥ ಲ್ಯಾಪ್ಟಾಪು. ಅದರ ರ್ಯಾಮ್ ಎಷ್ಟಿದೆ ಅಂತಂದರೆ 8 GB ರ್ಯಾಮ್ ಇದೆ. 8 GB ರ್ಯಾಮ್ ಇದೆ. ಹಾಗೆ ಕೋರ್ i7 ಪ್ರೊಸೆಸರನ್ನು ಹೊಂದಿತಿ, ಅದು 7th ಜನ್ರೇಷನ್ನು. ಆಮೇಲೆ ಮೆಮ್ರಿ ಎಷ್ಟಿದೆ ಅಂತಂದರೆ 256 M.2 SSD ಇದೆ. 500 GB SSD ಇದೆ. ನಾನು ಬಳಸ್ತಾ ಇರುವಂಥ ಲ್ಯಾಪ್ಟಾಪ್ ಯಾವುದು ಅಂತಂದರೆ ಡೆಲ್ ಲ್ಯಾಟಿಟ್ಯೂಡ್ 5470 8 GB ರ್ಯಾಮನ್ನು ಹೊಂದಿದಂತಹ ಲ್ಯಾಪ್ಟಾಪು. ಹಾಗೆ ಎರಡನೇದಾಗಿ ವೆಬ್ ಕ್ಯಾಮ್. ನಾನು 2 ವೆಬ್ ಕ್ಯಾಮನ್ನು ಬಳಸ್ತಾ ಇದ್ದೀನಿ. ಒಂದನೇ ವೆಬ್ ಕ್ಯಾಮ್ ಯಾವುದು ಅಂತಂದರೆ ಕ್ರಿಯೋಲ್ ಫುಲ್ HD, ಅಂದರೆ 1970, ಇಲ್ಲಿ ತಪ್ಪಾಗಿ ಬರೆದಿದ್ದೀನಿ, 1970 × 1080 ಮತ್ತು ಆಟೋ ಫೋಕಸನ್ನು ಹೊಂದೈತಿ. ಹಾಗೆ ಇನ್ನೊಂದು ವೆಬ್ ಕ್ಯಾಮ್ ಯಾವುದು ಅಂತಂದರೆ ಲಾಜಿಟೆಕ್ ಕಂಪ್ನಿಯ C270 ಅನ್ನುವಂಥ ವೆಬ್ ಕ್ಯಾಮು. ಇದು HD ವೆಬ್ ಕ್ಯಾಮ್ ಆಗಿದೆ. ಎಷ್ಟು ಅಂತಂದರೆ ಇದರ ರೆಜುಲೇಷನ್ನು 1280 × 720 ಇದೆ. ಹಾಗೆ ನಾನು ಬಳಸ್ತಾ ಇರುವಂಥ ಮೈಕ್ರೋಫೋನ್ ಯಾವುದು ಅಂತಂದರೆ ಮಾನೋ ಕಂಪ್ನಿಯ USB ಲ್ಯಾವ್ಲಿಯರ್ ಮೈಕ್ ವಿತ್ ಸೌಂಡ್ ಮಾನಿಟರ್ ಇದೆ. ಅದರ ಮಾಡೆಲ್ ನಂಬರು AU-UL20 ಅಂತಿದೆ. ಹಾಗೆ ಈಗ ನಾನು ಬರಿತಾ ಇದ್ದೀನಲ್ಲ, ಬರೀಲಿಕ್ಕೆ ನಾನು ಬಳಸ್ತಾ ಇರುವಂಥ ಪೆನ್ ಟ್ಯಾಬ್ ಯಾವುದು ಅಂತಂದರೆ XP ಕಂಪ್ನಿಯ ಡೆಕೋ ಮಿನಿ 7 ಅಂತ ಮೀಡಿಯಮ್ ಸೈಜ್ ಪೆನ್ ಟ್ಯಾಬ್ ಇದೆ. ಹಾಗೆ ಲೈಟ್ಸನ್ನು ಯಾವ್ದು ಬಳಸ್ತೇನೆ ಅಂದರೆ ಲೈಟ್ ಆಫ್ ಹೈಫೆನ್ಸ್ ಕಂಪ್ನಿಯ ಡ್ಯುಯಲ್ ಸ್ಟ್ಯಾಂಡನ್ನು ಹೊಂದಿದಂಥ ಲೈಟನ್ನು ಬಳಸ್ತಾ ಇದ್ದೀನಿ. ಇದು ಅಂಬ್ರೆಲಾ ಡಿಫ್ಯೂಸರನ್ನು ಹೊಂದೈತಿ. ಇಷ್ಟು ನಾನು ಬಳಸ್ತಾ ಇರುವಂಥ ಗೆಜೆಟ್ಟು. ಹಾಗೆ ಸಾಫ್ಟ್ವೇರನ್ನು ಯಾವ್ದು ಬಳಸ್ತಾ ಇದ್ದೀನಿ ಅಂತಂದರೆ ನಾನು OBS ಸ್ಟುಡಿಯೋನ ಬಳಸ್ತಾ ಇದ್ದೀನಿ. OBS ಸ್ಟುಡಿಯೋದು ವಿಶೇಷತೆ ಏನಂದರೆ ಇದು ರಿಕಾರ್ಡರ್ ಪ್ಲಸ್ ಸ್ಟ್ರೀಮಿಂಗ್ ಆ್ಯಪ್ ಆಗಿದೆ. ಹೌದಾ? ಆಮೇಲೆ ಬರೀಲಿಕ್ಕೆ ಬಳಸ್ತಾ ಇರುವಂಥ ವರ್ಚುವಲ್ ವೈಟ್ ಬೋರ್ಡ್ ಯಾವುದು ಅಂತಂದರೆ ಎಕ್ಸರ್ನಲ್ ++. ಇದ್ರ ವಿಶೇಷತೆ ಏನಂತಂದರೆ ಇದರಲ್ಲಿ ಪೆನ್ಸ್ ಇದಾವೆ ಮತ್ತು ಕಲರ್ ಪ್ಯಾಲೆಟ್ ಇದೆ. ಅಂದರೆ ಬೇರೆ ಬೇರೆ ಕಲರ್ದಲ್ಲಿ ಪೆನ್ ಕಲರನ್ನು ಚೂಸ್ ಮಾಡ್ಕೋಬೋದು. ಕಲರ್ ಪ್ಯಾಲೆಟ್ ಇದೆ. ಶೇಪ್ಸನ್ನು ಆ್ಯಡ್ ಮಾಡ್ಬೋದು. ಆಮೇಲೆ ಫೇಜಸ್ ಇದಾವೆ. ಆಮೇಲೆ ಇರೇಸರ್ ಇದೆ. ಆಮೇಲೆ ಮಾರ್ಕರ್ ಇದೆ. ಇದರಲ್ಲಿ ಇಮೇಜಸ್ಸನ್ನು ಆ್ಯಡ್ ಮಾಡ್ಬೋದು. PDF ಅನ್ನು ಆ್ಯಡ್ ಮಾಡ್ಬೋದು. ವಿಡಿಯೋ ಆ್ಯಡ್ ಮಾಡಲಿಕ್ಕೆ ಬರೋದಿಲ್ಲ. ಇಮೇಜಸ್ಸು PDF ಅನ್ನು
ಆ್ಯಡ್ ಮಾಡ್ಬೋದು ನಾವು. ಇಷ್ಟು ಫೀಚರನ್ನು ಹೊಂದಿದಂತಹ ವರ್ಚುವಲ್ ಬೋರ್ಡನ್ನು ಬಳಸ್ತಾ ಇದ್ದೀವಿ. ಇವುಗಳನ್ನು ಬಳಸ್ಕೊಂಡು ಆಮೇಲೆ ಇಲ್ಲಿ ಗೆಜೆಟಾಗಿ ಅಂದರೆ ಗ್ರೀನ್ ಸ್ಕ್ರೀನ್ ಬಳಸ್ತೀವಿ. ಎದಕ್ಕಂತಂದರೆ ಬ್ಯಾಕ್ಗ್ರೌಂಡನ್ನು ರಿಮೂವ್ ಮಾಡಲಿಕ್ಕೆ ಗ್ರೀನ್ ಸ್ಕ್ರೀನನ್ನು ಬಳಸ್ತಿದ್ದೇನೆ. ಇಷ್ಟು ನಾನು ಬಳಸ್ತಾ ಇರುವಂಥ ಗ್ಯಾಜೆಟು ಮತ್ತು ಸಾಫ್ಟ್ವೇರು. ಇನ್ನು ಇವನ್ನ ಬಳಸ್ಕೊಂಡು ಹೇಗೆ ವಿಡಿಯೋ ತಯಾರು ಮಾಡಬೇಕು ಅನ್ನೋದನ್ನು ನಾನು ತೋರಿಸ್ತೇನೆ ನೋಡಿರಿ. ಈಗ ಈ ಗ್ಯಾಜೆಟನ್ನು ಬಳಸ್ಕೊಂಡು ನಾನು ಈ ರೀತಿಯಾಗಿ ಸೆಟಪ್ ಮಾಡ್ಕೊಂಡಿದ್ದೀನಿ. ಸ್ನೇಹಿತರೆ, ನಾನು ಲ್ಯಾಪ್ಟಾಪು, ಮೈಕು, ಪೆನ್ಟ್ಯಾಬು, ಲೈಟನ್ನು ಬಳಸ್ಕೊಂಡು ಯೂಟ್ಯೂಬ್ ವಿಡಿಯೋ ಮತ್ತು ಎಜುಕೇಷನಲ್ ವಿಡಿಯೋನ ತಯಾರು ಮಾಡ್ತಾಯಿದ್ದೀನಿ. ಈಗ ನಾನು ಇಲ್ಲಿ ನೋಡ್ತಾ ಇದ್ದೀರಲ್ಲ ಈ ವಿಡಿಯೋದಲ್ಲಿ ನಾನು ಮಾಡಿಕೊಂಡಂಥ ಸೆಟಪ್ ಇದು. ಆಮೇಲೆ ಲಿಸ್ಟ್ ಏನು ಮಾಡಿದ್ನಲ್ಲ ಆ ಗೆಜೆಟ್ಸನ್ನು ಬಳಸ್ಕೊಂಡು ನಾನು ಈ ರೀತಿಯಾಗಿ ವಿಡಿಯೋ ತಯಾರು ಮಾಡ್ತೀನಿ. ಇಲ್ಲಿ ಕಾಣಿಸ್ತಾ ಇದೆ ನೋಡ್ರಿ. ಈ ರೀತಿಯಾಗಿ ನೀವು ಗೆಜೆಟ್ಸನ್ನು ಬಳಸ್ಕೊಂಡು ಇದೇ ರೀತಿಯಾಗಿ ವಿಡಿಯೋನ ಮಾಡ್ಕೋಬೋದು. ಈಗ ನಾನು ಬಳಸಿದಂಥ ಗ್ಯಾಜೆಟ್ಸನ್ನು ಇಲ್ಲಿದಾವೆ ನೋಡ್ರಿ. ಮಾನೋ ಕಂಪ್ನಿಯ ಮೈಕ್ರೋಫೋನು, ಆಮೇಲೆ ನಾನು ಬಳಸುವಂಥ ಮೊಬೈಲ್ ಯಾವುದು ಅಂತಂದರೆ ರೆಡ್ಮಿ ನೋಟ್ 9 ಪ್ರೋ, ಆಮೇಲೆ ಪೆನ್ಟ್ಯಾಬು, ಆಮೇಲೆ ಇದು ವೆಬ್ ಕ್ಯಾಮು CTL 470, ಆಮೇಲೆ OBS ಸ್ಟುಡಿಯೋನ ಬಳಸ್ಕೊಂಡು ಇದಕ್ಕೆ ನಾನು ಮಾಸ್ಕ್ ಹಾಕಿದ್ದೇನೆ, ರೌಂಡ್ ಶೇಪ್ ಮಾಸ್ಕು. ಆಮೇಲೆ ಇಲ್ಲಿ ಸೀನ್ 1 ಮಾಡಿದ್ದೇನೆ ನೋಡ್ರಿ. ಸೀನ್ 1ದಲ್ಲಿ ನಾನು ಏನು ಮಾಡಿದ್ದೀನಿ ಅಂತಂದರೆ ಕ್ರಿಯೋ ಓಲ್ ವೆಬ್ ಕ್ಯಾಮ್ ಇದೆಯಲ್ಲ ಅದರ ಹಿಂದ್ಗಡೆ ಗ್ರೀನ್ ಸ್ಕ್ರೀನ್ ಇತ್ತು. ನಾನು OBS ಸ್ಟುಡಿಯೋದಲ್ಲಿ ಕ್ರೋಮಾ ಕೀಯನ್ನು ಬಳಸ್ಕೊಂಡು ಬ್ಯಾಕ್ಗ್ರೌಂಡನ್ನು ರಿಮೂವ್ ಮಾಡಿಕೊಂಡು ಆಮೇಲೆ ಅದರ ಹಿಂದ್ಗಡೆ ಇಲ್ಲಿ ಇಮೇಜ್ ಇದೆ ನೋಡ್ರಿ, ಇಮೇಜ್ ಹಾಕಿದ್ದೇನೆ ನಾನು. ಬ್ಯಾಕ್ಗ್ರೌಂಡ್ ರಿಮೂವ್ ಹಾಕಿಂದ ಈ ರೀತಿ OBS ಸ್ಟುಡಿಯೋನ ಬಳಸ್ಕೊಂಡು ನಾನು ಏನು ಮಾಡಿದ್ದೀನಿ, ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡಿ ಚೆನ್ನಾಗಿ ಕಾಣಿಸ್ಲಿ ಅಂತಂದು ಬ್ಯಾಕ್ಗ್ರೌಂಡ್ ಇಮೇಜನ್ನು ಹಾಕಿದ್ದೀನಿ ಸೀನ್ 1ದಲ್ಲಿ. ಆಮೇಲೆ ಆಡಿಯೋ ರೆಕಾರ್ಡ್ ಮಾಡಲಿಕ್ಕೆ ನಾನು ಮಾನೋ ಕಂಪ್ನಿಯ AU-UL20 ಅನ್ನುವಂಥ ಮಾಡೆಲ್ ಮೈಕ್ರೋಫೋನನ್ನು, USB ಮೈಕ್ರೋಫೋನನ್ನು ಬಳಸ್ತಾ ಇದ್ದೀನಿ. ಆಮೇಲೆ ಅದಕ್ಕೆ ನಾನು ಫಿಲ್ಟರ್ಸನ್ನು ಹಾಕಿದ್ದೀನಿ OBS ಸ್ಟುಡಿಯೋದ ಸಹಾಯದಿಂದ. ಏನಂತಂದರೆ ನಾನು ಹಾಕಿದಂಥ ಫಿಲ್ಟರ್ಸ್ ಯಾವುದು ಅಂತಂದರೆ ಆಡಿಯೋ ಕ್ಯಾಪ್ಚರ್ ಡಿವೈಸಿಗೆ ಹಾಕಿದಂಥ ಫಿಲ್ಟರ್ಸ್ ಯಾವುದು ಅಂದರೆ ಮೊದಲೇಕ ನಾಯ್ಸ್ ಸಪ್ರೆಷನ್ ಫಿಲ್ಟರ್ನ ಹಾಕಿದ್ದೀನಿ. ನಂತರ ಗೇನ್ ಎಷ್ಟು ಇಟ್ಟಿದ್ದೀನಿ ಅಂತಂದರೆ 20 dB ಇಟ್ಟಿದ್ದೀನಿ. ಆಮೇಲೆ ಲಿಮಿಟರು, ಆಮೇಲೆ ಡಿಫಾಲ್ಟಾಗಿ ಥ್ರಿಸೋಲ್ಡ್ ಎಷ್ಟಿದೆ ಅಂತಂದರೆ -6 dB ಇದೆ. ಆಮೇಲೆ ರಿಲೀಸ್ 60 ms ಇದೆ. ಇವು ಫಿಲ್ಟರ್ಸನ್ನು ಹಾಕಿದ್ದೀನಿ ಆಡಿಯೋ ಕ್ವಾಲಿಟಿ ಚೆನ್ನಾಗಿ ಬರಲಿ ಅಂತಂದು. ಆಮೇಲೆ ಇಲ್ಲಿ ಒಂದು ಓವರ್ ಹೆಡ್ ಕ್ಯಾಮ್ರಾವನ್ನು ಜೋಡಿಸ್ಕೊಂಡಿದ್ದೀನಿ. ಆಮೇಲೆ ಅದಕ್ಕೆ ಒಂದು ಇಮೇಜನ್ನು ಹಾಕಿದ್ದೀನಿ ನಾನು, ಲ್ಯಾಪ್ಟಾಪ್ ಇದು ಇಮೇಜು ಇಲ್ಲಿ ಹಾಕಿದ್ದೀನಿ ರೀ. ಆಮೇಲೆ
ಬ್ಯಾಕ್ಗ್ರೌಂಡ್ ಕಲರ್ ಸೋರ್ಸನ್ನು ಹಾಕಿದ್ದೀನಿ. ಆಮೇಲೆ ವಿತ್ ವೆಬ್ ಕ್ಯಾಮ್ ಇದೆ. ಇಷ್ಟು ನಮ್ಮ ಗೆಜೆಟ್ಸನ್ನು ಬಳಸ್ಕೊಂಡು ಪ್ರೊಫೆಷ್ನಲ್ ಲುಕ್ ಬರುವಂತೆ ವಿಡಿಯೋ ಮಾಡ್ಕೊಂಡಿದ್ದೀನಿ. ನೀವು ಸಹ OBS ಸ್ಟೂಡೆಂಟ್ನ ಮತ್ತು ನಾನು ಲಿಸ್ಟ್ ಮಾಡಿದಂಥ ಗೆಜೆಟ್ಸನ್ನು ಬಳಸ್ಕೊಂಡು ಪ್ರೊಫೆಷ್ನಲ್ ಆಗಿ ಎಜುಕೇಷನಲ್ ವಿಡಿಯೋನ ತಯಾರು ಮಾಡ್ಬೋದು. ಆತ್ಮೀಯ ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಮೊದಲ ಬಾರಿಗೆ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.